പടങ്ങളാ. ഇയാളുടെ പേരെന്നാ? മരുതാനി. ഇനി അവനെയും കൊല്ല് ഉടയോന്റെ ಹಲೋ ನಮಸ್ತೆ, ಫಿಲ್ಮ್ ರೆಡ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ತುರ್ಕಿಶ್ ತಕರಾಮ್ ಅನ್ನೋ ಒಂದು ಅಫಿಷಿಯಲ್ ಒಂದು ಟ್ರೇಲರ್ ಒಂದು ರಿಲೀಸ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಲುಕ್ಮಾನ್ ಅವರನ್ ಮತ್ತು ಸನ್ನಿ ವಯನ್ರವನ್ ನಟಿಸುತ್ತಿರುವಂತಹ ಒಂದು ದೊಡ್ಡ ಮಟ್ಟಿನ ಒಂದು ಕಾಂಬಿನೇಷನ್ ಜೊತೆಗೆ ಈ ಮೂವಿಯ ಒಂದು ಟ್ರೇಲರ್ ಅಂತೂ ಬಂದಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಮಲಯಾಳಂ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಎರಡು ಸಮುದಾಯದ ಒಂದು ಸಂಬಂಧಪಟ್ಟ ಈ ಮೂವಿನಲ್ಲಿ ಮೇಲ್ನೋಟಕ್ಕೆ ಕಾಣಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಯಾಕಂತೇಳಿದ್ರೆ ಒಂದು ಹಳ್ಳಿಯ ಸಂಬಂಧಿತ ಒಂದು ಮೇಲ್ನೋಟಕ್ಕೆ, ಯಾಕಂತೇಳಿದ್ರೆ ಹಳ್ಳಿಯ ಸಂಬಂಧಪಟ್ಟ ಒಂದು ಸ್ಟೋರಿಯ ಒಂದು, ಯಾಕೆಂದರೆ ಎರಡು ಸಮುದಾಯಗಳ ಮಧ್ಯೆ ಇರುವಂಥ ಒಂದು ಸ್ಟೋರಿಯ ಕಥೆಯನ್ನು ಆಧರಿಸಿ ಒಂದು ಈ ಮೂವಿ ಮಾಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ ಯಾವ ರೀತಿಯಲ್ಲಿ ಟ್ರೈಲರ್ ಬಂದಿದೆ, ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಟ್ರೈಲರ್ ಪಬ್ಲಿಕ್ ರಿಯಾಕ್ಷನ್ ಮಲಯಾಳಂ ಮೂವಿಯ ಇರುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಯಾಕಂದರೆ ತುರ್ಕಿಶ್ ತಕರಾಮ್ ಅನ್ನೋ ಒಂದು ಟೈಟಲ್ಗೂ ಈ ಮೂವಿ ಯಾವ ಥರ ಒಂದು ಕನೆಕ್ಷನ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ಬೋದು. ಅದೇ ರೀತಿಯಲ್ಲಿ ಒಂದು ಟ್ರೈಲರ್ ಅಂತೂ ಸಖತ್ತಾಗಿ ಮೂಡಿ ಬಂದಿದೆ. ಯಾಕಂತೇಳಿದ್ರೆ ಮೇಲ್ನೋಟಕ್ಕೆ ಒಂದು ಫಸ್ಟ್ ಆಫ್ ಆಲ್ ಟ್ರೈಲರ್ ನೋಡುವಾಗ ಈ ಮೂವಿ ಏನೋ ಒಂದು ಲವ್ ಸ್ಟೋರಿ ಇರ್ಬೋದು ಆ ಮೂವಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಎಲ್ಲ ಮೂವಿಗಳಲ್ಲಿ ಬರುವಂಥ ಒಂದು ಸೀನರಿಯನ್ನು ಕೂಡ ಈ ಮೂವಿನಲ್ಲಿ ಒಂದು ಕನೆಕ್ಟ್ ಮಾಡಲಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಂಥದ್ದೇ ಒಂದು ಚಿತ್ರಣವನ್ನು ಈ ಮೂವಿನಲ್ಲಿ ಕೂಡ ಒಂದು ಕನೆಕ್ಟ್ ಮಾಡಲಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲವ್ ಸ್ಟೋರಿ ಇರುವಂತಹ ಒಂದು ಮೂವಿಯಲ್ಲಿ ಕೂಡ ಅದೇ ರೀತಿಯಲ್ಲಿ ಸಾಕೊಂಡು ಹೋಗುತ್ತೆ. ಯಾಕಂತಂದರೆ ಮಿಡ್ಲಾಗಿ ನಂತರ ಒಂದು ಸ್ಟೋರಿಯಾಗಿ ಕಂಡುಬರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಈ ಒಂದು ಫಸ್ಟ್ ಆಫ್ ನಂತರ ಒಂದು ಟ್ರೇಲರ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಎರಡು ಸಮುದಾಯಗಳ ಮಧ್ಯೆ ಒಂದು ಫೈಟಿಂಗ್ ಆಗುವಂಥ ಒಂದು ಸೀನು, ಅದೇ ರೀತಿಗೆ ಒಂದು ಯಾವ ಥರ ಒಂದು ಆ್ಯಕ್ಷನ್ ಇರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಶೂಟ್ನಲ್ಲಿ ಕೂಡ ಒಂದು ಆ್ಯಕ್ಷನ್ ಇರ್ಬೋದು. ಯಾಕಂತೇಳಿದ್ರೆ ಆ ಒಂದು ಫೈಟ್ ಸೀನ್ ಇರ್ಬೋದು, ಒಂದು ಸ್ಲೋ ಮೋಷನ್ನಲ್ಲಿರುವಂಥ ಒಂದು ಇರ್ಬೋದು. ಯಾಕಂತೇಳಿದ್ರೆ ಒಂದು ಸಖತ್ತಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಶೂಟ್ ಮಾಡಲಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ವಿಶೇಷವಾಗಿ ಮಲಯಾಳಂ ಮೂವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಮಲಯಾಳಂ ಮೂವಿನವರು ಯಾಕಂತೇಳಿದ್ರೆ ಒಂದು ರೈಟರ್ಸ್ನವರು ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಒಂದು ಸ್ಟೋರಿ ಬರೆಯುವುದರಲ್ಲಿ ಒಂದು ದೊಡ್ಡ ಮಟ್ಟಿನ ಒಂದು ಎಕ್ಸ್ಪರ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ಇಟ್ ವಾಸ್ ಪರ್ಫೆಕ್ಟಾಗಿ ಒಂದು ಸ್ಟೋರಿ ಹಿಡಿದು ಅದೇ ರೀತಿಯಾಗಿ ಎಂಡಿಂಗ್ ಒಂದು ತಂದು ಕೊಡುವಲ್ಲಿ ದೊಡ್ಡ ಮಟ್ಟಿನ ಒಂದು ಯಶಸ್ವಿ ರೈಟರ್ ಅಂತ ಹೇಳಿದ್ರೆ ವಿಶೇಷವಾಗಿ ಮಲಯಾಳಂ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಈ ಮೂವಿ ಕೂಡ, ಈ ಚಿತ್ರತಂಡ ಕೂಡ ಅದೇ ರೀತಿಯಲ್ಲಿ ಕೂಡ ಮೇಲ್ನೋಟಕ್ಕೆ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಇದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ಪರ್ಫೆಕ್ಟಾಗಿ ಈ ಮೂವಿ ಕಂಡು ಬರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಮಲಯಾಳಂ ಮೂವಿನಲ್ಲಿ. ಯಾಕಂತಂದರೆ ಸಿನಿ ಫ್ಯಾನ್ಸ್ಗಳು ನಲ್ಲಿ ಮಲಯಾಳಂ ಮೂವಿ ಮತ್ತು ತಮಿಳ್ ಇರ್ಬೋದು, ತೆಲುಗುನಲ್ಲಿ ದೊಡ್ಡ ಮಟ್ಟಿನಲ್ಲಿ ಫ್ಯಾನ್ಸ್ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇನ್ನು ಬಾಲಿವುಡ್ನಲ್ಲಿ ನಾರ್ತ್ನಲ್ಲಿ ಅಷ್ಟರ ಮಟ್ಟಿಗೆ ಈ ಫ್ಯಾನ್ಸ್ನವರು ಕೂಡ ಅಷ್ಟರ ಮಟ್ಟಿಗೆ ಇಲ್ಲ. ಆದರೂ ಕೂಡ ಈ ಮೂವಿನಲ್ಲಿ ಈ ಲ್ಯಾಂಗ್ವೇಜ್ನಲ್ಲಿ ಸಿನಿ ಫ್ಯಾನ್ಸ್ನವ್ರಿಗೆ ಇರುವಂಥ ಒಂದು ಅಭಿಮಾನಿಗಳಲ್ಲಿ ಬೇರೆ ಯಾರೂ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸೌತ್ ಇಂಡಿಯಾದಲ್ಲಿ ಇರುವಂಥ ಒಂದು ಅಭಿಮಾನಿಗಳು ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ, ಆ ರೇಂಜ್ಗೆ ಮೂವಿ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಸ್ಟೋರಿಯಲ್ಲಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳಕ್ಕೆ. ಅದೇ ರೀತಿಯಲ್ಲಿ ಸೌತ್ ಇಂಡಿಯಾ ಈಗಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹೆಸರು ಇಟ್ಕೊಂಡು ಈಗಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಸಂಬಂಧಪಟ್ಟ ಹಾಗೆ ಈ ಮೂವಿಯಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಟೋರಿಯನ್ನು ಮೇಲ್ನೋಟಕ್ಕೆ ಕಾಣ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟ್ರೈಲರ್ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೈಟಲ್ಗೂ ಈ ಮೂವಿ ಯಾವ ಥರ ಒಂದು ಸಂಬಂಧ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಮೇಲ್ನೋಟಕ್ಕೆ ನೋಡುವ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ವಿಶೇಷವಾಗಿ ಈ ಒಂದು ಕನೆಕ್ಷನ್ ಯಾವ ರೀತಿ ಇರ್ಬೋದು ಅನ್ನೋ ಒಂದು ವಿಚಾರ ಈ ಮೂವಿ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಯಾಕಂತೇಳಿದ್ರೆ ಇಂಥ ಒಂದು ವಿಚಾರಕ್ಕೆ ನಾವು ಯಾವುದೇ ಒಂದು ಮೂವಿ ಬಂದರೂ ಕೂಡ ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಎಲ್ಲ ಮೂವಿಯ ಒಂದು, ಯಾಕಂತೇಳಿದ್ರೆ ನಮ್ಮ ಇಂಡಿಯನ್ ಮೂವಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ವಿಚಾರಕ್ಕೆ ಒಂದು ಕಷ್ಟಪಟ್ಟಿರ್ತಾರೆ. ಯಾಕಂತೇಳಿದ್ರೆ ಅಂಥ ಒಂದು ವಿಚಾರಕ್ಕೆ ಒಂದು ಒಳ್ಳೆಯ ಮೂವಿ, ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡಿರುವಂಥ ಒಂದು ಮೂವಿ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ನಾವು ಖಂಡಿತವಾಗಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಯಾವ ರೀತಿಯಲ್ಲಿ ಪಬ್ಲಿಕ್ ರಿಯಾಕ್ಷನ್ ರಿಲೀಸ್ ಆದಮೇಲೆ ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ನೋಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮಲಯಾಳಂ ಮೂವಿನ ಈ ಮೂವಿಗೋಸ್ಕರ ಯಾರೆಲ್ಲ ವೈಟಿಂಗ್ ಲಿಸ್ಟ್ನಲ್ಲಿದ್ದಾರೆ, ಅದೇ ರೀತಿಯಾಗಿ ಮತ್ತೊಂದು ಸಲ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಸ್ಟೋರಿ ಕ್ರಿಯೇಟ್ ಮೂಲಕ ಒಂದು ಹೈಪ್ ಕ್ರಿಯೇಟ್ ಮಾಡುತ್ತಾ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಒಂದು ಪ್ರತಿಯೊಂದು ವಿಚಾರವನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ನಮ್ಮ ಒಂದು ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ ಒಂದು ಮಾರ್ಟಿನ್ ಮೂವಿಯ ಒಂದು ಒಳ್ಳೆಯ ರಿವ್ಯೂ ಕೊಟ್ಟರು ಕೂಡ ಒಂದು ಸ್ಟ್ರೈಕ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಮಟ್ಟಿನ ಸ್ಯಾಂಡಲ್ವುಡ್ಗೆ ಕಪ್ಪು ಚುಕ್ಕೆ ಯಾವುದೇ ಒಂದು ಮೂವಿ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟರ
ಮಟ್ಟಿಗೆ ಈ ಒಂದು ಮಾರ್ಟಿನ್ ಮೂವಿ ಚಿತ್ರತಂಡ ಮಾಡಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಅಂಥ ಒಂದು ಮೂವಿ ಇನ್ನು ಯಾವುದೇ ಒಂದು ಮೂವಿ ಬರದೇ ಇರಲಿ ಅಂತಲೇ ನಾನು ಕೂಡ ಆಶಿಸ್ತೇನೆ. ನಮ್ಮ ಕನ್ನಡ ಇಂಡಸ್ಟ್ರಿಯಾಗಿ ನಾವು ಯಾವತ್ತೂ ನಾವು ಸಪೋರ್ಟ್ ಮಾಡಬೇಕು. ಆದರೆ ಅಂಥ ಒಂದು ಮೂವಿ, ಯಾಕಂತೇಳಿದರೆ ನಾವು ಯಾರ ವಿರೋಧಿಗಳೂ ಅಲ್ಲ. ಖಂಡಿತವಾಗಿ ಅಂಥ ಒಂದು ವಿಚಾರಕ್ಕೆ ಒಂದು ಸ್ಟ್ರೈಕ್ ಬಂದಿದ್ದರಿಂದ ನಾವು ಈ ಮಾತನ್ನು ಹೇಳಬೇಕಾಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗೂ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಂಡು ತನಕ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.